ಸ್ನೇಹಿತರೆ, ನಾನಿವಾಗ ರೋಬೋಟ್ಸ್ ಗಳ ಅದ್ಭುತವಾದ ಪ್ರೀತಿನ ನಿಮ್ ಮುಂದೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮನುಷ್ಯರ ತರ ರೋಬೋಟ್ಸ್ ಗಳು ಪ್ರೀತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹೇಗಿರುತ್ತೆ ಅನ್ನೋದನ್ನ ನೀವೇನಾದ್ರೂ ತಿಳ್ಕೋಬೇಕು ಅಂದ್ರೆ ತಪ್ಪದೆ ಈ ಮೂವಿನ ಕೊನೆ ತನಕ ನೋಡ್ಬೇಕು. ಅಂದಾಗೆ ನಾವಿವಾಗ ನೋಡ್ತಿರುವಂತ ಮೂವಿ ವಾಲಿ ಅಂತ. ಈ ಮೂವಿ ತುಂಬಾನೇ ಅದ್ಭುತವಾದ ಲವ್ ಸ್ಟೋರಿ ಇರುವಂತಹ ರೊಮ್ಯಾಂಟಿಕ್ ಸೈನ್ಸ್ ಫಿಕ್ಷನ್ ಫಿಲ್ಮ್ ಅಂತಾನೆ ಹೇಳ್ಬಹುದು. ಅದರಿಂದ ಇನ್ನ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿಯ ಸ್ಟೋರಿ ಕಡೆ ಹೋಗೋಣ. ಕತೆ ಶುರುವಾದಾಗ ಒಂದು ಸಿಟಿನ ತೋರಿಸ್ತಾರೆ. ಆ ಸಿಟಿನಲ್ಲಿ ಮನುಷ್ಯರೇ ಇರೋದಿಲ್ಲ. ಆ ಸಿಟಿ ತುಂಬಾ ಎಲ್ಲಾ ಕಡೆ ಬೇಡದಿರುವಂತಹ ವಸ್ತುಗಳೇ ಇರ್ತವೆ. ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಒಂದೇ ಒಂದು ರೋಬೋಟ್ ಮಾತ್ರ ಟ್ರೈ ಮಾಡ್ತಿರುತ್ತೆ. ಅದು ಅಲ್ಲಿರುವಂತ ಕಸನೆಲ್ಲ ಪ್ರೆಸ್ ಮಾಡಿ ಒಂದ್ ಕಡೆ ನೀಟಾಗಿ ಲಾಟ್ ಮಾಡ್ತಿರುತ್ತೆ. ಜೀವಿಗಳೇ ಬದುಕಿಲ್ದಿರುವಂತಹ ಆ ಸಿಟಿನಲ್ಲಿ ಒಂದೇ ಒಂದು ಕಾಕ್ರೋಚ್ ಮಾತ್ರ ಬದುಕಿರುತ್ತೆ. ಅದು ಈ ರೋಬೋಟ್ಗೆ ಒಳ್ಳೆ ಫ್ರೆಂಡ್ ಆಗಿರುತ್ತೆ. ಪ್ರತಿದಿನ ಈ ರೋಬೋಟ್ ನ ಕೆಲಸ ಆ ಸಿಟಿನಲ್ಲಿರುವಂತಹ ವಸ್ತುಗಳನ್ನೆಲ್ಲ ಅದ್ರ ಹೊಟ್ಟೆ ಒಳಗಡೆ ಹಾಕಿ ಅದನ್ನ ಪ್ರೆಸ್ ಮಾಡಿ ಒಂದ್ ಕಡೆ ನೀಟಾಗಿ ಲಾಟ್ ಮಾಡೋದಾಗಿರುತ್ತೆ. ಈ ರೋಬೋಟ್ ನ ಹೆಸರು ವಾಲಿ ಅಂತ. ಈ ಸಿಟಿನಲ್ಲಿ ಯಾರು ಮನುಷ್ಯರಿಲ್ದೆ ಆ ಸಿಟಿ ಎಲ್ಲ ಪಾಳ್ ಬಿದ್ದಿರುತ್ತೆ. ಹಾಗಾದ್ರೆ ಮನುಷ್ಯರೆಲ್ಲ ಎಲ್ಲಿಗೆ ಹೋಗಿದ್ದಾರೆ ಅಂದ್ರೆ DNL ನ ಎಕ್ಸಿಯೋಮ್ ಅನ್ನೋ ಒಂದು ಸ್ಪೇಸ್ ಶಿಪ್ ಗೆ ಎಲ್ರು ಹೋಗಿರ್ತಾರೆ. ಯಾಕಂದ್ರೆ ಆ ಸ್ಪೇಸ್ ಶಿಪ್ ನಲ್ಲಿ 5 ವರ್ಷಗಳ ಕಾಲ ಸ್ಕ್ರೂ ಸ್ಟೈಲ್ ನ ಸ್ಪೆಂಡ್ ಮಾಡೋದಕ್ಕೋಸ್ಕರ ಅದರಲ್ಲಿ ಮನುಷ್ಯರು 24 ಗಂಟೆಗಳ ಕಾಲ ಬೇಕಾದ್ರೂ ಅಲ್ಲಿರುವಂತ ರೋಬೋಟ್ಸ್ ಗಳ ಸೇವೆ ಪಡ್ಕೊಳ್ಬಹುದು. ಆ ಸ್ಪೇಸ್ ಶಿಪ್ ಗೆ ಒಬ್ರು ಕ್ಯಾಪ್ಟನ್ ಇರ್ತಾರೆ. ಹಾಗೆ ಅದನ್ನ ಆಟೋ ಪೈಲಟ್ ನಲ್ಲೂ ಕೂಡ ರನ್ ಮಾಡಬಹುದು. ಆ ಎಕ್ಸಿಯೋಮ್ ಕಂಪನಿ ಅವರೇ ವಾಲಿ ರೋಬೋಟ್ ನ ಭೂಮಿಯಲ್ಲಿರುವಂತಹ ಕಸನೆಲ್ಲ ಕ್ಲೀನ್ ಮಾಡೋದಕ್ಕೋಸ್ಕರ ಬಿಟ್ಟಿರ್ತಾರೆ. ಈ ರೋಬೋಟ್ ಬೆಳಿಗ್ಗೆ ಎಲ್ಲ ತನ್ನ ಕೆಲಸ ಮಾಡಿ ಸಂಜೆ ಆದ್ಮೇಲೆ ಅದು ರೆಸ್ಟ್ ಮಾಡೋದಕ್ಕೋಸ್ಕರ ಒಂದು ಹಳೇದಾಗಿರುವಂತ ಮಿಷಿನ್ ಒಳಗಡೆ ಜಾಗ ಮಾಡ್ಕೊಂಡಿರುತ್ತೆ. ಸಂಜೆ ಆದ ಕೂಡಲೇ ವಾಲಿ ರೋಬೋಟ್ ಅದ್ರೊಳಗಡೆ ಬಂದು ಅದರ ಟೂಲ್ಸ್ ನೆಲ್ಲ ಬಿಚ್ಚಿಟ್ಟಿ ಅದಕ್ಕೆ ಸಿಕ್ಕಿರುವಂತ ವಸ್ತುಗಳನ್ನೆಲ್ಲ ಅದ್ರೊಳಗಡೆ ಸ್ಟೋರ್ ಮಾಡಿ ಅದಕ್ಕೆ ಸಿಕ್ಕಿರುವಂತಹ ಒಂದು ಟಿವಿಗೆ ಕ್ಯಾಸೆಟ್ ನ ಹಾಕಿ ಅದ್ರಲ್ಲಿ ಬರುವಂತಹ ವಿಡಿಯೋನ ಅಬ್ಸರ್ವ್ ಮಾಡ್ತಿರುತ್ತೆ. ಆ ಟಿವಿನಲ್ಲಿ ಲವ್ ಸೀನ್ ಏನಾದ್ರೂ ಬಂದ್ರೆ ಅದು ತುಂಬಾನೇ ಎಮೋಷನ್ ಆಗ್ತಿರುತ್ತೆ. ಪ್ರೀತಿ ಮಾಡೋದಕ್ಕೆ ನನ್ ಜೊತೆ ಯಾರು ಇಲ್ವಲ್ಲ ಅಂತ. ಈಗಿರ್ಬೇಕಾದ್ರೆ ಅವತ್ ರಾತ್ರಿ ತುಂಬಾ ಜೋರಾದ ಬಿರುಗಾಳಿ ಬರುತ್ತೆ ಅಂತ ಅದಕ್ಕೆ ಅಲರ್ಟ್ ಮೆಸೇಜ್ ಬಂದ್ಬಿಡುತ್ತೆ. ಅದರಿಂದ ಅದು ಎಲ್ಲಾ ಕಡೆ ಡೋರ್ಸ್ ಗಳನ್ನ ಕ್ಲೋಸ್ ಮಾಡಿ ಕಾಕ್ರೋಚ್ ಗೆ ಸ್ವಲ್ಪ ಫುಡ್ ನ ಹಾಕಿ ಒಂದ್ ಕಡೆ ಕೂತ್ಕೊಂಡು ರೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಂತರ ನೆಕ್ಸ್ಟ್ ಟೈಮ್ ಮೇಲ್ಗಡೆ ಎದ್ದು ಬಿಸಿಲಲ್ಲಿ ನಿಂತ್ಕೊಂಡು ಬ್ಯಾಟ್ರಿನ ರೀಚಾರ್ಜ್ ಮಾಡ್ಕೊಂಡು ಮತ್ತೆ ಕೆಲಸ ಮಾಡೋದಕ್ಕೆ ಅಂತ ಹೋಗುತ್ತೆ. ಎಂದಿನಂತೆ ವಾಲಿ ರೋಬೋಟ್ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದು ಬಾಕ್ಸ್ ಒಳಗಡೆ ಅವಾಗ ತಾನೇ ಹುಟ್ಟಿರುವಂತಹ ಒಂದು ಗಿಡ ಅದು ಕಾಣುತ್ತೆ. ಮರ ಗಿಡಗಳೇ ಇಲ್ದೇ ಇರುವಂತಹ ಪ್ರದೇಶದಲ್ಲಿ ಒಂದು ಚಿಕ್ಕದಾಗಿರುವಂತಹ ಗಿಡನ ನೋಡಿ ವಾಲಿ ರೋಬೋಟ್ ಗೆ ತುಂಬಾನೇ ಖುಷಿ ಆಗುತ್ತೆ. ಅದರಿಂದ ಅದು ತುಂಬಾ ಸೇಫ್ ಆಗಿ ಆ ಗಿಡನ ತಗೊಂಡು ಅದು ರೆಸ್ಟ್ ಮಾಡುವಂತಹ ಜಾಗದ ಹತ್ರ ಇಡೋದಕ್ಕೆ ಅಂತ ಬರ್ತಿರುತ್ತೆ. ಅವಾಗ ಅದಕ್ಕೆ ಏನು ಕಾಣುತ್ತೆ, ಅದೇನಂದ್ರೆ ರೆಡ್ ಡಾಟ್ ತರ ಇರುವಂತಹ ಒಂದು ಲೈಟ್ ಅದ್ರ ಮುಂದೆ ಹೊಳಿತಾ ಇರುತ್ತೆ. ಅದನ್ನ ರೋಬೋಟ್ ನೋಡ್ತಿರ್ಬೇಕಾದ್ರೆ ಆ ಲೈಟ್ ಇದ್ದಕ್ಕಿದ್ದ ಹಾಗೆ ಬೇರೆ ಕಡೆ ಹೋಗ್ಬಿಡುತ್ತೆ. ಅದೇನಿರ್ಬಹುದು ಅಂತ ನೋಡೋದಕ್ಕೆ ಮತ್ತೆ ರೋಬೋಟ್ ಅದ್ರ ಹತ್ರ ಹೋದಾಗ ಆ ಲೈಟ್ ಮತ್ತೆ ಅಲ್ಲಿಂದ ಬೇರೆ ಕಡೆ ಹೋಗ್ತಿರುತ್ತೆ. ಅದರಿಂದ ವಾಲಿ ರೋಬೋಟ್ ಕೂಡ ಆ ಲೈಟ್ ನ ಫಾಲೋ ಮಾಡ್ಕೊಂಡು ಅದರಿಂದನೇ ಹೋಗ್ತಿರುತ್ತೆ. ಅದನ್ನ ಹಿಡಿಯೋದಕ್ಕೆ ಎಷ್ಟೇ ಟ್ರೈ ಮಾಡಿದ್ರು ಕೂಡ ರೋಬೋಟ್ಗೆ ಆ ಲೈಟ್ ಸಿಗ್ತಾ ಇರೋದಿಲ್ಲ. ಅಷ್ಟರಲ್ಲಿ ಅದೇ ತರ ಇರುವಂತಹ ತುಂಬಾ ಲೈಟ್ಸ್ ಗಳು ಅದರ ಹಿಂದೆ ಬರ್ತಿರ್ತವೆ. ಆ ಎಲ್ಲಾ ಲೈಟ್ಸ್ ಗಳೆಲ್ಲ ಒಂದ್ ಜಾಗಕ್ಕೆ ಬಂದಾಗ ಇದ್ದಕ್ಕಿದ್ದ ಹಾಗೆ ಆ ಜಾಗ ಎಲ್ಲ ಶೇಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಜ್ವಾಲಾಮುಖಿ ತರ ಬೆಂಕಿ ಆ ಜಾಗದಲ್ಲಿ ಬರ್ತಿರುತ್ತೆ. ಅದರಿಂದ ವಾಲಿ ರೋಬೋಟ್ ಗುಂಡಿ ತಕೊಂಡು ಭೂಮಿ ಒಳಗಡೆ ಹೋಗಿ ಬಚ್ಚಿಟ್ಕೊಳ್ಳುತ್ತೆ. ಸ್ವಲ್ಪ ಸಮಯದ ನಂತರ ಅದು ಹೊರಗಡೆ ಬಂದು ನೋಡಿದ್ರೆ ಅಲ್ಲಿಗೆ ಒಂದು ಸ್ಪೇಸ್ ಶಿಪ್ ಬಂದು ಲ್ಯಾಂಡ್ ಆಗಿರುತ್ತೆ. ಅದ್ರೊಳಗಡೆಯಿಂದ ಒಂದು ಮಿಷಿನ್ ಹೊರಗಡೆ ಬಂದು ಅಲ್ಲಿರುವಂತ ಜಾಗನೆಲ್ಲ ಸ್ಕ್ಯಾನ್ ಮಾಡಿ ಅದ್ರೊಳಗಡೆ ಇದ್ದಂತಹ ಒಂದು ರೋಬೋಟ್ ನ ಹೊರಗಡೆ ತೆಗೆದಿಟ್ಟು ಅದನ್ನ ಆಕ್ಟಿವ್ ಮಾಡುತ್ತೆ. ಆ ರೋಬೋಟ್ ನ ನೋಡೋದಕ್ಕೆ ತುಂಬಾನೇ ಸುಂದರವಾಗಿರುತ್ತೆ. ಆ ರೋಬೋಟ್ ನ ನೋಡಿ ವಾಲಿ ರೋಬೋಟ್ ಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಅದರ ಬ್ಯೂಟಿಗೆ ವಾಲಿ ರೋಬೋಟ್ ಮರಳಾಗಿ ಅದನ್ನೇ ನೋಡ್ತಾ ನಿಂತ್ಬಿಡುತ್ತೆ. ಸ್ವಲ್ಪ ಸಮಯದ ನಂತರ ಆ ರೋಬೋಟ್ ಅದರ ಕೆಲಸನ ಸ್ಟಾರ್ಟ್ ಮಾಡುತ್ತೆ. ಅದು ಎಲ್ಲಾ ಕಡೆ ಸ್ಕ್ಯಾನ್ ಮಾಡಿ ಏನನ್ನೋ ಹುಡುಕ್ತಾ ಇರುತ್ತೆ. ಅಷ್ಟರಲ್ಲಿ ಆ ರೋಬೋಟ್ ನ ತಂದಂತಹ ಸ್ಪೇಸ್ ಶಿಪ್ ಸ್ಟಾರ್ಟ್ ಆಗಿ ಅಲ್ಲಿಂದ ಹಾರೋಗುತ್ತೆ. ಆ ಸ್ಪೇಸ್ ಶಿಪ್ ಅಲ್ಲಿಂದ ಹಾರೋಗಿದ್ನ ನೋಡಿ ಕೆಳಗಡೆ ಇದ್ದಂತ ರೋಬೋಟ್ ತುಂಬಾ ಖುಷಿಯಿಂದ ಫ್ರೀ ಬರ್ಡ್ ತರ ಎಲ್ಲಾ ಕಡೆ ಹಾರಾಡ್ತಿರುತ್ತೆ. ಅದನ್ನ ವಾಲಿ ರೋಬೋಟ್ ಒಂದ್ ಕಡೆ ಕೂತ್ಕೊಂಡು ನೋಡ್ತಿರುತ್ತೆ. ಅದು ಹಾಗೆ ಮರೆಯಲ್ಲಿ ನಿಂತ್ಕೊಂಡು ನೋಡ್ತಿರ್ಬೇಕಾದ್ರೆ ಏನೋ ಸೌಂಡ್ ಮಾಡ್ಬಿಡುತ್ತೆ. ಆ ಸೌಂಡ್ ನ ಕೇಳಿಸ್ಕೊಂಡು ರೋಬೋಟ್ ವಾಲಿ ರೋಬೋಟ್ ಕಡೆ ಶೂಟ್ ಮಾಡ್ಬಿಡುತ್ತೆ. ಅದರ ಫೋರ್ಸ್ ಹೇಗಿರುತ್ತೆ ಅಂದ್ರೆ ಬಂಡೆನೆ ಮೆಲ್ಟ್ ಆಗಿ ಕರ್ಗೋಗ್ತಿರುತ್ತೆ. ಅದನ್ನ ನೋಡಿ ವಾಲಿ ರೋಬೋಟ್ ಗಡಗಡ ನಡುಗ್ತಾ ಇರುತ್ತೆ. ಅದರ ಅದೃಷ್ಟಕ್ಕೆ ಅದಕ್ಕೆ ಏನು ಆಗಿರೋದಿಲ್ಲ. ಈಗಿರ್ಬೇಕಾದ್ರೆ ವಾಲಿ ರೋಬೋಟ್ ಆ ರೋಬೋಟ್ ನ ಫ್ರೆಂಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಆ ರೋಬೋಟ್ ಇಂದನೆ ಹೋಗ್ತಿರುತ್ತೆ. ಅದನ್ನ ನೋಡಿ ವಾಲಿ ರೋಬೋಟ್ ನ ಫ್ರೆಂಡ್ ಆದಂತ ಕಾಕ್ರೋಚ್ ಅದನ್ನ ಮಾತಾಡ್ಸೋದಕ್ಕೆ ಅಂತ ಅದ್ರ ಹತ್ರ ಹೋಗ್ಬಿಡುತ್ತೆ. ಅದನ್ನ ನೋಡಿ ಆ ರೋಬೋಟ್ ಮತ್ತೆ ಶೂಟ್ ಮಾಡ್ಬಿಡುತ್ತೆ. ಆದ್ರೆ ಅದರಿಂದ ಕಾಕ್ರೋಚ್ಗೆ ಏನು ಆಗೋದಿಲ್ಲ. ಅದು ರೋಬೋಟ್ ಮುಂದೆ ಬಂದಾಗ ಅದು ಅದನ್ನ ಪರಿಚಯ ಮಾಡ್ಕೊಳ್ಳೋದಕ್ಕೆ ಅಂತ ಕೈ ಕೊಡುತ್ತೆ. ಅವಾಗ ಕಾಕ್ರೋಚ್ ಅದರ ಬಾಡಿ ಮೇಲ್ಗಡೆ ಹೋಗಿ ಎಲ್ಲಾ ಕಡೆ ಒಡ್ಡಾಡ್ತಿರುತ್ತೆ. ಅದನ್ನ ನೋಡಿ ವಾಲಿ ರೋಬೋಟ್ ನಕ್ಬಿಡುತ್ತೆ. ಅದರಿಂದ ಆ ರೋಬೋಟ್ ಮತ್ತೆ ವಾಲಿ ರೋಬೋಟ್ ಕಡೆ ಶೂಟ್ ಮಾಡಿ ಅದ್ರ ಮುಂದೆ ಬಂದು ನೀನು ಯಾರು ಅಂತ ಕೇಳ್ತಿರುತ್ತೆ. ಅದಕ್ಕೆ ವಾಲಿ ರೋಬೋಟ್ ಏನು ಮಾತಾಡದೆ ಇದ್ರಿಂದ ಅದು ಅಲ್ಲಿಂದ ವಾಪಸ್ ಹೋಗುತ್ತೆ. ಅದು ಎಲ್ಲೇ ಹೋದ್ರು ಕೂಡ ಅದರಿಂದನೇ ವಾಲಿ ರೋಬೋಟ್ ಹೋಗ್ತಿರುತ್ತೆ. ಅದನ್ನ ಪರಿಚಯ ಮಾಡ್ಕೊಳ್ಳೋದಕ್ಕೆ ವಾಲಿ ರೋಬೋಟ್ ತುಂಬಾನೇ ಕಷ್ಟ ಪಡ್ತಿರುತ್ತೆ. ಆದ್ರೂ ಕೂಡ ಅದ್ರ ಬಗ್ಗೆ ಅವಾಗ ತಾನೇ ಬಂದಿರುವಂತ ರೋಬೋಟ್
ರೋಬೋಟ್ ತಲೆನೇ ಕೆಡಿಸ್ಕೊಳ್ತಾ ಇರೋದಿಲ್ಲ, ಅದ್ರ ಕೆಲ್ಸನ ಅದು ಮಾಡ್ತಿರುತ್ತೆ. ಹಾಗೆ ಅದು ಎಲ್ಲ ಕಡೆ ಸ್ಕ್ಯಾನ್ ಮಾಡ್ತಿರ್ಬೇಕಾದ್ರೆ ಮಿಸ್ ಆಗಿ ಒಂದು ಮ್ಯಾಗ್ನೆಟ್ಗೆ ಅಂಟ್ಕೊಬಿಡುತ್ತೆ. ಅದರಿಂದ ಅದಕ್ಕೆ ತುಂಬಾ ಸಿಕ್ ಬಂದು ಅದರಿಂದ ಬಿಡಿಸ್ಕೊಂಡು ಆ ಜಾಗನೆಲ್ಲ ಬ್ಲಾಸ್ಟ್ ಮಾಡ್ಬಿಡುತ್ತೆ. ಅಷ್ಟೊಂದು ಕೋಪ ಇರುತ್ತೆ ಅದಕ್ಕೆ. ಆದ್ರೂ ಅದನ್ನ ಮಾತಾಡ್ಸ್ಲೇಬೇಕು ಅಂತ ವಾಲಿ ರೋಬೋಟ್ ಡಿಸೈಡ್ ಮಾಡಿ ನಡ್ಕೊಂಡು ಅದ್ರ ಹತ್ರ ಹೋಗುತ್ತೆ. ಅವಾಗ ಆ ರೋಬೋಟ್ ವಾಲಿ ರೋಬೋಟ್ ನ ನೋಡಿ ಏನೋ ಮಾತಾಡ್ತಿರುತ್ತೆ. ಆದ್ರೆ ಅದು ಏನ್ ಮಾತಾಡ್ತಿದೆ ಅನ್ನೋದು ವಾಲಿ ರೋಬೋಟ್ಗೆ ಅರ್ಥ ಆಗ್ತಿರೋದಿಲ್ಲ. ಅದರಿಂದ ಅದು ಏನ್ ಕೆಲ್ಸ ಮಾಡುತ್ತೆ ಅನ್ನೋದನ್ನ ಮಾಡ್ ತೋರಿಸುತ್ತೆ. ಅವಾಗ ಆ ರೋಬೋಟ್ ವಾಲಿ ರೋಬೋಟ್ ನ ಸ್ಕ್ಯಾನ್ ಮಾಡಿ ನಿನ್ನ ಹೆಸರು ವಾಲಿ ಅಂತನಾ, ನನ್ನ ಹೆಸರು ಈವ ಅಂತ ಹೇಳ್ತಿರುತ್ತೆ. ಹಾಗೆ ಅವೆರಡು ರೋಬೋಟ್ಸ್ ಗಳು ತಮ್ಮ ಹೆಸರುಗಳನ್ನ ಹೇಳ್ತಾ ಒಬ್ರಿಗೊಬ್ರು ಪರಿಚಯ ಮಾಡ್ಕೊಳ್ತಿರ್ಬೇಕಾದ್ರೆ ಅಲ್ಲಿಗೆ ಬಿರುಗಾಳಿ ಬರುತ್ತೆ ಅಂತ ವಾಲಿ ರೋಬೋಟ್ಗೆ ಮೆಸೇಜ್ ಬರುತ್ತೆ. ಅದರಿಂದ ಅದು ಈವನ ಅದು ರೆಸ್ಟ್ ಮಾಡುವಂತ ಜಾಗ ಕರ್ಕೊಂಡ್ ಬರುತ್ತೆ. ಆ ಜಾಗನ ನೋಡಿ ಈವಾಗೆ ತುಂಬಾನೇ ಖುಷಿ ಆಗುತ್ತೆ. ವಾಲಿ ರೋಬೋಟ್ ಈವಾಗೆ ಅಲ್ಲಿರುವಂತ ವಸ್ತುಗಳನ್ನೆಲ್ಲ ತೋರಿಸ್ತಾ ಇರುತ್ತೆ. ನಂತರ ಅದು ಟಿವಿನ ಹಾಕಿ ಮನುಷ್ಯರು ಡ್ಯಾನ್ಸ್ ಮಾಡೋ ತರ ನಾವು ಡ್ಯಾನ್ಸ್ ಮಾಡೋಣ ಅಂತ ಹೇಳ್ತಿರುತ್ತೆ. ಹಾಗೆ ಅದು ಈವ ಕೈಯನ್ನ ಇಟ್ಕೊಳ್ಳೋದಕ್ಕೆ ನೋಡ್ತಿರುತ್ತೆ. ಈಗಿರ್ಬೇಕಾದ್ರೆ ವಾಲಿ ರೋಬೋಟ್ ಈವಾಗೆ ಅವಾಗ್ಲೇ ಅದಕ್ಕೆ ಸಿಕ್ಕಿರುವಂತ ಗಿಡನ ತೋರಿಸ್ಬಿಡುತ್ತೆ. ಅದನ್ನ ನೋಡಿ ಈವ ಅದನ್ನ ಸ್ಕ್ಯಾನ್ ಮಾಡಿದ ಕೂಡಲೇ ಅದರಲ್ಲಿ ಗ್ರೀನ್ ಲೈಟ್ ಆನ್ ಆಗುತ್ತೆ. ನಂತರ ಅದು ಅದನ್ನ ಇಸ್ಕೊಂಡು ಅದ್ರೊಳಗಡೆ ಇಟ್ಕೊಂಡು ಸ್ಲೀಪಿಂಗ್ ಮೋಡ್ಗೆ ಹೋಗ್ಬಿಡುತ್ತೆ. ಅವಾಗ ನಮ್ಗೆ ಗೊತ್ತಾಗುತ್ತೆ ಈವ ಭೂಮಿ ಬಂದಿದ್ದು ಸಸ್ಯಗಳನ್ನ ಹುಡ್ಕೋದಕ್ಕೆ ಅಂತ. ವಾಲಿ ಅದನ್ನ ನೋಡಿ ಅದನ್ನ ಎಬ್ಸೋದಕ್ಕೆ ತುಂಬಾನೇ ಟ್ರೈ ಮಾಡ್ತಿರುತ್ತೆ. ಆದ್ರೆ ಅದು ಮತ್ತೆ ಆಕ್ಟಿವ್ ಆಗ್ತಾ ಇರೋದಿಲ್ಲ. ಅದರಿಂದ ನೆಕ್ಸ್ಟ್ ಡೇ ವಾಲಿ ರೋಬೋಟ್ ಅದನ್ನ ಬಿಸ್ಲಿಗೆ ತಗೊಂಡ್ ಬಂದು ಚಾರ್ಜ್ ಆಗ್ಲಿ ಅಂತ ಕಾಯ್ತಾ ಇರುತ್ತೆ. ಅವಾಗ್ಲೂ ಅದು ಆಕ್ಟಿವ್ ಆಗೋದಿಲ್ಲ. ಅದು ಯಾವಾಗ ಬೇಕಾದ್ರೂ ಆಕ್ಟಿವ್ ಆಗಬಹುದು ಅಂತ ಅದ್ರ ಜೊತೆನೆ ವಾಲಿ ರೋಬೋಟ್ ಯಾವಾಗ್ಲೂ ಇರುತ್ತೆ. ಇದೇ ರೀತಿ ತುಂಬಾ ದಿನಗಳು ಕಳೀತವೆ. ಆದ್ರೂ ಕೂಡ ಈವ ರೋಬೋಟ್ ಮತ್ತೆ ಆಕ್ಟಿವ್ ಆಗೋದೇ ಇಲ್ಲ. ಅದರಿಂದ ವಾಲಿ ರೋಬೋಟ್ ಬೇಜಾರ್ ಮಾಡ್ಕೊಂಡು ಮತ್ತೆ ಕೆಲಸ ಮಾಡೋದಕ್ಕೆ ಅಂತ ಹೋಗುತ್ತೆ. ಅದು ಕೆಲಸ ಮಾಡ್ತಿರ್ಬೇಕಾದ್ರೆ ಅವಾಗ್ಲೇ ಈವ ರೋಬೋಟ್ ನ ತಂದಂತ ಸ್ಪೇಸ್ ಶಿಪ್ ಮತ್ತೆ ಕೆಳಗಡೆ ಬರ್ತಿರುತ್ತೆ. ಅದನ್ನ ನೋಡಿ ವಾಲಿ ರೋಬೋಟ್ ತುಂಬಾ ಬೇಗ ಈವ ಹತ್ರ ಬರೋಷ್ಟ್ರಲ್ಲಿ ಅಲ್ಲಿಗೆ ಸ್ಪೇಸ್ ಶಿಪ್ ಬಂದು ಅದನ್ನ ಮತ್ತೆ ಅದ್ರೊಳಗಡೆ ಇಟ್ಕೊಳ್ತಾ ಇರುತ್ತೆ. ಅದನ್ನ ನೋಡಿ ವಾಲಿ ರೋಬೋಟ್ ಈವ ಅಂತ ಕೂಕೊಂಡು ಅದ್ರ ಹತ್ರನೇ ಹೋಗ್ತಿರುತ್ತೆ. ಅಷ್ಟರಲ್ಲಿ ಈವನ ಸ್ಪೇಸ್ ಶಿಪ್ ಒಳಗಡೆ ತಗೊಂಡು ಅದನ್ನ ಒಂದ್ ಕಡೆ ಇಟ್ಟು ಇನ್ನೇನ್ ಸ್ಪೇಸ್ ಶಿಪ್ ಸ್ಟಾರ್ಟ್ ಆಗ್ಬೇಕು. ವಾಲಿ ರೋಬೋಟ್ ಈವನ ಹುಡ್ಕೊಂಡು ಆ ಸ್ಪೇಸ್ ಶಿಪ್ ಮೇಲ್ಗಡೆನೆ ಬಂದ್ಬಿಟ್ಟಿರುತ್ತೆ. ಕೆಲವೇ ಸೆಕೆಂಡ್ ಗಳಲ್ಲಿ ಆ ಸ್ಪೇಸ್ ಶಿಪ್ ಸ್ಟಾರ್ಟ್ ಆಗಿ ಮೇಲ್ಗಡೆ ಹಾರ್ಕೊಂಡು ಹೋಗುತ್ತೆ. ಆದ್ರೂ ಕೂಡ ವಾಲಿ ರೋಬೋಟ್ ಅದನ್ನ ಬಿಡೋದಿಲ್ಲ. ಆ ಸ್ಪೇಸ್ ಶಿಪ್ ನ ಇಟ್ಕೊಂಡು ಅದು ಕೂಡ ಅದ್ರ ಜೊತೆನೆ ಹೋಗ್ತಿರುತ್ತೆ. ಆ ಸ್ಪೇಸ್ ಶಿಪ್ ಚಂದ್ರಗ್ರಹನ ಬಿಟ್ಟು ಸೂರ್ಯ ಗ್ರಹನ ದಾಟಿ ಇಡೀ ಗ್ಯಾಲಕ್ಸಿನೇ ದಾಟಿ ಮೇಲ್ಗಡೆ ಹೋಗ್ತಿರುತ್ತೆ. ಹಾಗೆ ಆ ಸ್ಪೇಸ್ ಶಿಪ್ ಹೋಗ್ತಾ ಹೋಗ್ತಾ ಸ್ವಲ್ಪ ಸಮಯದ ನಂತರ ಇನ್ನೊಂದು ದೊಡ್ಡದಾಗಿರುವಂತ ಸ್ಪೇಸ್ ಶಿಪ್ ವಾಲಿ ರೋಬೋಟ್ ಗೆ ಕಾಣಿಸುತ್ತೆ. ಆ ಸ್ಪೇಸ್ ಶಿಪ್ ನ ಹೆಸರೇ ಎಕ್ಸಿಯೋಮ್ ಅಂತ. ಇದ್ರಲ್ಲೇ ಮನುಷ್ಯರೆಲ್ಲ ವಾಸವಾಗಿರೋದು. ಈವ ರೋಬೋಟ್ ನ ತಗೊಂಡ್ ಬಂದಂತ ಸ್ಪೇಸ್ ಶಿಪ್ ಅದ್ರೊಳಗಡೆ ಹೋಗಿ ಅದ್ರಲ್ಲಿದ್ದಂತಹ ಈವ ರೋಬೋಟ್ ನ ಹೊರಗಡೆ ಇಟ್ಟು ಅದನ್ನ ಅಲ್ಲಿದ್ದಂತಹ ರೋಬೋಟ್ಸ್ ಗಳೆಲ್ಲ ಕ್ಲೀನ್ ಮಾಡಿ ಅಲ್ಲಿಂದ ತಗೊಂಡ್ ಹೋಗ್ತವೆ. ಅವಾಗ ಅದ್ರಿಂದನೇ ವಾಲಿ ರೋಬೋಟ್ ಕೂಡ ಹೋಗ್ತಿರುತ್ತೆ. ಅದು ತುಂಬಾ ಕೊಳೆಯಾಗಿರೋದ್ರಿಂದ ಅದು ಹೋಗಿರುವಂತ ಜಾಗದಲ್ಲೆಲ್ಲ ಕೊಳೆಯಾಗಿರುತ್ತೆ. ಅದನ್ನ ಒಂದು ರೋಬೋಟ್ ನೋಡಿ ಅದರ ಟ್ರ್ಯಾಕ್ ನ ಬಿಟ್ಟು ಹೊರಗಡೆ ಬಂದು ಅದನ್ನ ಕ್ಲೀನ್ ಮಾಡ್ತಿರುತ್ತೆ. ಈವ ಹಿಂದೆ ವಾಲಿ ರೋಬೋಟ್ ಹೋಗ್ತಿರ್ಬೇಕಾದ್ರೆ ಅದಕ್ಕೆ ಒಬ್ಬ ಮನುಷ್ಯ ಕಾಣ್ತಾನೆ. ಅವನನ್ನ ಒಂದು ರೋಬೋಟ್ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇರುತ್ತೆ. ಅದೇ ತರ ಅಲ್ಲಿ ತುಂಬಾ ಮನುಷ್ಯರು ಇರ್ತಾರೆ. ಅವರೆಲ್ಲ ರೋಬೋಟ್ಸ್ ಗಳ ಮೇಲೆ ಕೂತ್ಕೊಂಡು ಟ್ರಾವೆಲ್ ಮಾಡ್ತಿರ್ತಾರೆ. ಅವರ ಸ್ನೇಹಿತರು ಅಕ್ಕಪಕ್ಕದಲ್ಲಿ ಇದ್ರು ಕೂಡ ಅವರು ನೇರವಾಗಿ ಮಾತಾಡ್ತಾ ಇರೋದಿಲ್ಲ. ಕಂಪ್ಯೂಟರ್ ಮೂಲಕನೇ ಅವ್ರಗಳ ಜೊತೆ ಮಾತಾಡ್ತಾ ಇರ್ತಾರೆ. ಅವ್ರಗಳಿಗೆ ಬೇಕಾಗಿರುವಂತ ವಸ್ತುಗಳನ್ನೆಲ್ಲ ರೋಬೋಟ್ಸ್ ಗಳು ಅವ್ರು ಕೂತಿರುವಂತ ಜಾಗಕ್ಕೆ ತಂದ್ಕೊಡ್ತಿರ್ತವೆ. ಅವರೆಲ್ಲ ಏನು ಕೆಲಸ ಮಾಡ್ತಿರೋದ್ರಿಂದ ಬಾಡಿಲೆಲ್ಲ ತುಂಬಾ ಫ್ಯಾಟ್ ತುಂಬಿಕೊಂಡು ದಪ್ಪಾಗಿರ್ತಾರೆ. ಅವ್ರಗಳೇನಾದ್ರೂ ರೋಬೋಟ್ಸ್ ಗಳಿಂದ ಕೆಳಗಡೆ ಬಿದ್ರೆ ಮತ್ತೆ ಮೇಲ್ಗಡೆ ಎದ್ದೇಳೋದಕ್ಕೆ ಅವ್ರ ಕೈಲಿ ಆಗ್ತಾ ಇರೋದಿಲ್ಲ. ಅಷ್ಟೊಂದು ದಪ್ಪಾಗಿರ್ತಾರೆ. ಅವ್ರಗಳ ಮಧ್ಯದಲ್ಲೂ ಕೂಡ ವಾಲಿ ರೋಬೋಟ್ ಈವನ ಉಟ್ಕೊಂಡು ಅದ್ರ ಹತ್ರ ಹೋಗುತ್ತೆ. ಅದನ್ನ ರೋಬೋಟ್ಸ್ ಗಳು ಎಲ್ಲಿಗೂ ತಗೊಂಡು ಹೋಗ್ತಿರ್ತವೆ. ಆ ಸ್ಪೇಸ್ ಶಿಪ್ ಒಳಗಡೆ ಮನುಷ್ಯರಿಗೆ ಎಲ್ಲಾ ಫೆಸಿಲಿಟಿಗಳಿರ್ತವೆ. ಕೊನೆದಾಗಿ ಈವನ ರೋಬೋಟ್ಸ್ ಗಳು ಆಟೋ ಪೈಲಟ್ ಹತ್ರ ತಗೊಂಡ್ ಬರ್ತವೆ. ಅದ್ರ ಜೊತೆ ವಾಲಿ ರೋಬೋಟ್ ಕೂಡ ಹೋಗಿರುತ್ತೆ. ಆಟೋ ಪೈಲಟ್ ಈವನ ಸ್ಕ್ಯಾನ್ ಮಾಡಿ ಅದು ಕ್ಯಾಪ್ಟನ್ ಗೆ ಬೇಗ ಎದ್ದೇಳಿ ನಿಮ್ಮ ಅವಶ್ಯಕತೆ ಇದೆ ಅಂತ ಹೇಳುತ್ತೆ. ಅವಾಗ ನಮ್ಗೆ ಆ ಸ್ಪೇಸ್ ಶಿಪ್ ಗೆ ಈ ಹಿಂದೆ ಕ್ಯಾಪ್ಟನ್ ಯಾರ್ಯಾರಾಗಿದ್ರು ಅನ್ನೋದನ್ನ ತೋರಿಸ್ತಾರೆ. ಕ್ಯಾಪ್ಟನ್ ಎತ್ ಕೂಡ್ಲೆ ರೋಬೋಟ್ಸ್ ಗಳು ಅವ್ರ ಹತ್ರ ಬಂದು ಅವರಿಗೆ ಅವುಗಳ ಬ್ರಷ್ ಮಾಡಿ ಫೇಸ್ ನ ವಾಶ್ ಮಾಡಿ ಅವರಿಗೆ ಬಟ್ಟೆನ ಹಾಕಿ ಅಲ್ಲಿಂದ ಕಳಿಸ್ತವೆ. ನಂತರ ಅವರು ಮೇಲ್ಗಡೆ ಬಂದು ಎಲ್ಲಾ ಸಿಸ್ಟಮ್ ಗಳನ್ನ ಚೆಕ್ ಮಾಡಿ ಎಲ್ಲರಿಗೂ 255ನೇ ದಿನಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಶಿಪ್ ನ ಎಲ್ಲಾ ಕ್ಲೈಮೇಟ್ ಕೂಲ್ ಆಗಿದೆ. ನಿಮಗೆ ಬೇಕಾಗಿರುವಂತ ಬ್ರೇಕ್ಫಾಸ್ಟ್ ಆಲ್ರೆಡಿ ರೆಡಿ ಆಗಿದೆ ಅಂತ ಅನೌನ್ಸ್ಮೆಂಟ್ ಮಾಡಿ ನಂತರ ಆಟೋ ಪೈಲಟ್ ಗೆ ಏನ್ ವಿಷಯ ಅಂತ ಕೇಳ್ತಾರೆ. ಅದಕ್ಕೆ ಆಟೋ ಪೈಲಟ್ ನಾವು ಕಳಿಸಿದಂತಹ ರೋಬೋಟ್ಸ್ ಗಳಲ್ಲಿ ಒಂದು ಪಾಸಿಟಿವ್ ಆಗಿ ರಿಟರ್ನ್ ಆಗಿದೆ ಅಂತ ಹೇಳಿ ಈವನ ಆಕ್ಟಿವ್ ಮಾಡುತ್ತೆ. ಅದನ್ನ ಕ್ಯಾಪ್ಟನ್ ನೋಡಿ ಇದುವರೆಗೂ ಯಾವುದೇ ರೋಬೋಟ್ಸ್ ಗಳು ಪಾಸಿಟಿವ್ ಆಗಿ ವಾಪಸ್ ಬಂದಿಲ್ವಲ್ಲ ಅಂತ ಹೇಳಿ ಬ್ಲಿಂಕ್ ಆಗ್ತಿರುವಂತ ಬಟನ್ ಆನ್ ಮಾಡ್ತಾರೆ. ಅವಾಗ ಅಲ್ಲಿದ್ದಂತಹ ವಿಂಡೋಸ್ ಗಳೆಲ್ಲ ಕ್ಲೋಸ್ ಆಗಿ ಒಂದು ಸಿಸ್ಟಮ್ ನಲ್ಲಿ ಗ್ಲೋಬಲ್ ನ ಸಿಇಒ ಕ್ಯಾಪ್ಟನ್ ನೀವು ಈ ವಿಡಿಯೋನ ನೋಡ್ತಿದ್ದೀರಾ ಅಂದ್ರೆ ಈವ ಭೂಮಿಯಿಂದ ಒಂದು ಪ್ಲಾಂಟ್ ನ ತಂದಿದೆ ಅಂತ ಅರ್ಥ. ಅದನ್ನ ನೀವು ತುಂಬಾ ಸೇಫ್ ಆಗಿ ಭೂಮಿಗೆ ಪ್ಲಾಂಟ್ ಮಾಡಿ ಪೋಷಿಸಿದ್ರೆ ಮತ್ತೆ ನೀವು ನಿಮ್ಮ ಮನೆ ಆದ ಭೂಮಿಗೆ ವಾಪಸ್ ಹೋಗ್ಬೋದು ಅಂತ ಹೇಳ್ತಿರುತ್ತೆ. ಅಷ್ಟರಲ್ಲಿ ಒಂದು ರೋಬೋಟ್ ವಾಲಿ ರೋಬೋಟ್ ಗೆ ಒಂದು ಬುಕ್ ನ ಕೊಡುತ್ತೆ. ಅದನ್ನ ಕ್ಯಾಪ್ಟನ್ ಇಸ್ಕೊಂಡು ನೋಡ್ತಿರ್ಬೇಕಾದ್ರೆ ಮತ್ತೆ ಸಿಇಒ ನೀವು ಆ ಬುಕ್ ನ ಮ್ಯಾನ್ಯುಯಲ್ ಆಗಿ ಯೂಸ್ ಮಾಡ್ಬೇಕು. ಇಲ್ಲಿ ಗ್ರಾವಿಟಿ ಇಲ್ದೇ
ಇರೋದ್ರಿಂದ ನಿಮ್ಮ ಬಾಡಿ ತುಂಬಾ ದಪ್ಪಾಗಿದೆ, ಅದರಿಂದ ನೀವು ಶಿಪ್ ನ ಒಂದು ಜಾಗದಲ್ಲಿ ಜಾಗಿಂಗ್ ಟ್ರ್ಯಾಕ್ ನ ರೆಡಿ ಮಾಡಿ ಭೂಮಿ ಕಡೆ ಹೋಗೋದಕ್ಕೆ ನೀವೆಲ್ಲ ರೆಡಿ ಆಗಿ ಅಂತ ಹೇಳ್ತಿರ್ತಾರೆ. ನಂತರ ಕ್ಯಾಪ್ಟನ್ ಆ ಬುಕ್ ನ ಓಪನ್ ಮಾಡಿ ಓದಿದ ಕೂಡ್ಲೆ ಒಂದು ರೋಬೋಟ್ ಬಂದು ಈವನ ಸ್ಕ್ಯಾನ್ ಮಾಡಿ ಅದರ ಹೊಟ್ಟೆನ ಓಪನ್ ಮಾಡುತ್ತೆ. ಆದ್ರೆ ಅದರಲ್ಲಿ ಪ್ಲಾಂಟ್ ಇರೋದಿಲ್ಲ. ಅದು ಎಲ್ಲೋಯ್ತು ಅನ್ನೋದು ಈವಾಗೂ ಗೊತ್ತಿರೋದಿಲ್ಲ. ಅವಾಗ ಅದು ವಾಲಿನ ನೋಡಿ ನೀನು ಇಲ್ಲಿಗೆ ಹೇಗ್ ಬಂದೆ ಅಂತ ಹೇಳಿ ಅದ್ರ ಹತ್ರನೂ ಕೂಡ ಪ್ಲಾಂಟ್ ನ ಹುಡುಕ್ತಾ ಇರುತ್ತೆ. ನಂತರ ಆಟೋ ಪೈಲಟ್ ಈವನ ಸ್ಕ್ಯಾನ್ ಮಾಡಿ ಇದರಲ್ಲಿ ಯಾವುದೇ ರೀತಿ ಪ್ಲಾಂಟ್ ಇಲ್ಲ, ಈ ರೋಬೋಟ್ ನ ಮೆಮೊರಿ ತಪ್ಪಾಗಿದೆ ಅಂತ ಹೇಳುತ್ತೆ. ಅದರಿಂದ ಅದನ್ನ ರೋಬೋಟ್ 4 ಅಲ್ಲಿಂದ ತಗೊಂಡೋಗುತ್ತೆ. ಅವಾಗ ಅದರಿಂದ ಇದ್ದಂತಹ ವಾಲಿ ರೋಬೋಟ್ ಕ್ಯಾಪ್ಟನ್ ಗೆ ಕಂಡ್ಬಿಡುತ್ತೆ. ಹಾಗಾಗಿ ವಾಲಿ ರೋಬೋಟ್ ಕ್ಯಾಪ್ಟನ್ ಹತ್ರ ಬಂದು ಅವರ ಕೈನ ಇಟ್ಕೊಂಡು ನನ್ನ ಹೆಸರು ವಾಲಿ ಅಂತ ಹೇಳ್ತಿರುತ್ತೆ. ಆ ಸಮಯದಲ್ಲಿ ಅದ್ರಲ್ಲಿ ಇದ್ದಂತಹ ಮಣ್ಣ ಕ್ಯಾಪ್ಟನ್ ನೋಡಿ ಇದನ್ನ ನೀಟಾಗಿ ಕ್ಲೀನ್ ಮಾಡಿ ಆಮೇಲೆ ನನ್ನ ಹತ್ರ ತಗೊಂಡ್ ಬನ್ನಿ ಅಂತ ಹೇಳ್ತಾರೆ. ಅದರಿಂದ ಕೆಲವು ರೋಬೋಟ್ಸ್ ಗಳು ವಾಲಿ ರೋಬೋಟ್ ನ ಕ್ಲೀನ್ ಮಾಡೋದಕ್ಕೆ ಅಂತ ತಗೊಂಡೋಗ್ತವೆ. ಆ ಜಾಗದಲ್ಲಿ ಕರಪ್ಟ್ ಆಗಿರುವಂತ ರೋಬೋಟ್ಸ್ ಗಳು ತುಂಬಾನೇ ಇರ್ತವೆ. ಇವನು ಕೂಡ ಅದೇ ಜಾಗದಲ್ಲಿ ಕೆಲವು ರೋಬೋಟ್ಸ್ ಗಳು ಟೆಸ್ಟ್ ಮಾಡ್ತಿರ್ತವೆ. ವಾಲಿ ಅದನ್ನ ನೋಡಿ ಆ ರೋಬೋಟ್ಸ್ ಗಳು ಇವಾಗ ಏನಾದ್ರೂ ಮಾಡ್ತಿದಾವೆ ಅಂತ ತಿಳ್ಕೊಂಡು ಗ್ಲಾಸ್ ನ ಹೊಡ್ಕೊಂಡು ಈವ ಹತ್ರ ಬಂದು ಅದ್ರ ಕೈನ ರೋಬೋಟ್ಸ್ ಗಳಿಂದ ಕಿತ್ಕೊಬಿಡುತ್ತೆ. ಅವಾಗ ಮಿಸ್ ಆಗಿ ಅದರಿಂದ ಫೈರ್ ಆಗುತ್ತೆ. ಅದು ನೇರವಾಗಿ ಹೋಗಿ ರೋಬೋಟ್ಸ್ ಗಳ ಕಂಟ್ರೋಲ್ ಪ್ಯಾನಲ್ ಹೊಡೆದು ಅದು ಬ್ಲಾಸ್ಟ್ ಆಗ್ಬಿಡುತ್ತೆ. ಅದರಿಂದ ಅಲ್ಲಿದ್ದಂತಹ ರೋಬೋಟ್ಸ್ ಗಳೆಲ್ಲ ಶಟ್ ಡೌನ್ ಆಗ್ತವೆ. ಅವಾಗ ಕೆಟ್ಟೋಗಿದಂತಹ ರೋಬೋಟ್ಸ್ ಗಳೆಲ್ಲ ವಾಲಿನ ಕರ್ಕೊಂಡು ಅಲ್ಲಿಂದ ಹೊರಗಡೆ ಹೋಗ್ತವೆ. ಆ ಸಮಯದಲ್ಲಿ ಅವುಗಳನ್ನ ಹಿಡಿಯೋದಕ್ಕೆ ಅಲ್ಲಿಗೆ ಕೆಲವು ರೋಬೋಟ್ಸ್ ಗಳು ಬರ್ತವೆ. ಅವು ಈವ ಮತ್ತೆ ವಾಲಿ ರೋಬೋಟ್ ನ ಫೋಟೋ ತೆಗೆದು ಎಲ್ಲಾ ಕಡೆ ಅನೌನ್ಸ್ಮೆಂಟ್ ಮಾಡ್ತವೆ. ಅದರಿಂದ ಈವ ವಾಲಿನ ಕರ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗುತ್ತೆ. ಅದು ವಾಲಿನ ಕರ್ಕೊಂಡು ಒಂದು ಜಾಗಕ್ಕೆ ಬಂದು ಸ್ಪೇಸ್ ಶಿಪ್ ನ ಅದಕ್ಕೋಸ್ಕರ ರೆಡಿ ಮಾಡಿ ನೀನು ಇದ್ರಲ್ಲಿ ಹೋಗಿ ಪೃಥ್ವಿಗ್ ಸೇರ್ಕೊ ಅಂತ ಹೇಳುತ್ತೆ. ಅದರಿಂದ ವಾಲಿ ಅದ್ರೊಳಗಡೆ ಹೋಗಿ ನೀನು ಬಾ ಅಂತ ಕರೆಯುತ್ತೆ. ಆದ್ರೆ ಅದಕ್ಕೆ ಈವ ಒಪ್ಪೋದಿಲ್ಲ. ಅದರಿಂದ ವಾಲಿ ಆ ಸ್ಪೇಸ್ ಶಿಪ್ ಇಂದ ಹೊರಗಡೆ ಬಂದು ನೀನ್ ಬರ್ಲಿಲ್ಲ ಅಂದ್ರೆ ನಾನು ಕೂಡ ಹೋಗೋದಿಲ್ಲ ಅಂತ ಹೇಳುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ರೋಬೋ 4 ಬಂದು ಈವ ತಂದಿದ್ದಂತಹ ಪ್ಲಾಂಟ್ ನ ಸ್ಪೇಸ್ ಶಿಪ್ ಒಳಗಡೆ ಇಟ್ಟು ಅದು ಭೂಮಿ ಕಡೆ ಹೋಗೋ ತರ ಮಾಡಿ ಅದು ಅಲ್ಲಿಂದ ಹೋಗುತ್ತೆ. ಆ ಪ್ಲಾಂಟ್ ಆ ರೋಬೋ ಕೈಗೆ ಹೇಗ್ ಸಿಕ್ತು ಅಂತ ಈವ ಮತ್ತೆ ವಾಲಿಗೆ ತುಂಬಾ ಆಶ್ಚರ್ಯ ಆಗ್ತಿರುತ್ತೆ. ಆ ಪ್ಲಾಂಟ್ ನ ಹೊರಗಡೆ ತರೋದಕ್ಕೆ ಅಂತ ಈವ ಅದ್ರೊಳಗಡೆ ಹೋದಾಗ ಆ ಸ್ಪೇಸ್ ಶಿಪ್ ನ ಡೋರ್ ಕ್ಲೋಸ್ ಆಗಿ ಅದು ಭೂಮಿ ಕಡೆ ಹೋಗ್ತಿರುತ್ತೆ. ಅದನ್ನ ನೋಡಿ ಈವ ಎಮರ್ಜೆನ್ಸಿ ಎಕ್ಸಿಟ್ ಇಂದ ಹೊರಗಡೆ ಬರುತ್ತೆ. ಈ ಕಡೆ ವಾಲಿ ಸ್ಪೇಸ್ ಶಿಪ್ ಒಳಗಡೆ ಯಾವ್ದೇದೋ ಬಟನ್ ಅಮ್ಕಿದ್ರಿಂದ ಆ ಸ್ಪೇಸ್ ಶಿಪ್ ಇನ್ನ ಕೆಲವೇ ಸೆಕೆಂಡ್ ಗಳಲ್ಲಿ ಬ್ಲಾಸ್ಟ್ ಆಗುತ್ತೆ ಅಂತ ಬರ್ತಿರುತ್ತೆ. ಹಾಗಾಗಿ ವಾಲಿ ಅದರಿಂದ ಹೊರಗಡೆ ಬರೋದಕ್ಕೆ ತುಂಬಾ ಪ್ರಯತ್ನ ಪಡ್ತಿರುತ್ತೆ. ಈವ ಆ ಸ್ಪೇಸ್ ಶಿಪ್ ಹತ್ರ ಬರೋಷ್ಟ್ರಲ್ಲಿ ಆ ಸ್ಪೇಸ್ ಶಿಪ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಅದನ್ನ ಈವ ನೋಡಿ ಸ್ಪೇಸ್ ಶಿಪ್ ಜೊತೆ ವಾಲಿ ಕೂಡ ಸತ್ತೋಯ್ತು ಅಂತ ಅನ್ಕೊಳ್ತಿರ್ಬೇಕಾದ್ರೆ ವಾಲಿ ಫೈರ್ ಎಕ್ಸ್ಟಿಂಗ್ವಿಷರ್ ನ ಇಟ್ಕೊಂಡು ಈವ ಕಡೆ ಹಾರ್ಕೊಂಡ್ ಬರುತ್ತೆ. ಅದನ್ನ ನೋಡಿ ತುಂಬಾ ಖುಷಿಯಿಂದ ಈವ ಅದ್ರ ಹತ್ರ ಹೋದಾಗ ವಾಲಿ ಅದ್ರೊಳಗಡೆ ಇಟ್ಕೊಂಡಿದ್ದಂತ ಪ್ಲಾಂಟ್ ನ ತೆಗೆದು ಈವಾಗೆ ತೋರ್ಸುತ್ತೆ. ಅದನ್ನ ಈವ ನೋಡಿದ ಕೂಡ್ಲೆ ಅದು ವಾಲಿನ ತಪ್ಕೊಂಡು ಅದಕ್ಕೆ ಒಂದು ಕಿಸ್ ಮಾಡುತ್ತೆ. ಅವಾಗ ವಾಲಿ ಫುಲ್ ಕಳ್ದೋಗ್ಬಿಡುತ್ತೆ. ನಂತರ ಅವೆರಡು ತುಂಬಾ ಖುಷಿಯಿಂದ ಸ್ಪೇಸ್ ಶಿಪ್ ಸುತ್ತ ಹಾರಾಡ್ತಿರ್ತವೆ. ಅದೇ ಸಮಯದಲ್ಲಿ ಈ ಕಡೆ ಕ್ಯಾಪ್ಟನ್ ಭೂಮಿ ಬಗ್ಗೆ ಎಲ್ಲಾ ವಿಷಯಗಳನ್ನ ತಿಳ್ಕೊಂಡು ತುಂಬಾ ಇಂಪ್ರೆಸ್ ಆಗಿರ್ತಾರೆ. ಈಗಿರ್ಬೇಕಾದ್ರೆ ಅವತ್ ರಾತ್ರಿ ಈವ ವಾಲಿಗೆ ಒಂದ್ ಕಡೆ ಇರು ಅಂತ ಹೇಳಿ ಪ್ಲಾಂಟ್ ನ ತಗೊಂಡು ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಕ್ಯಾಪ್ಟನ್ ಹತ್ರ ಬಂದು ಪ್ಲಾಂಟ್ ನ ಅವ್ರಿಗೆ ತೋರಿಸುತ್ತೆ. ಅದನ್ನ ನೋಡಿ ಕ್ಯಾಪ್ಟನ್ ತುಂಬಾ ಖುಷಿಯಿಂದ ಇದು ನಿನ್ಗೆ ಎಲ್ ಸಿಕ್ತು ಅಂತ ಹೇಳಿ ಅದನ್ನ ಇಸ್ಕೊಂಡು ಇನ್ನ ನಾವು ವಾಪಸ್ ಮನೆಗೆ ಹೋಗ್ಬಹುದು ಅಂತ ಹೇಳ್ತಾರೆ. ಅವಾಗ ಈವ ಹಳೇದ್ನೆಲ್ಲ ನೆನ್ಪ್ ಮಾಡ್ಕೊಳ್ತಿರುತ್ತೆ. ಅದೇನಂದ್ರೆ ಈವ ಸ್ಲೀಪಿಂಗ್ ಮೋಡ್ ನಲ್ಲಿ ಇದ್ದಾಗ ವಾಲಿ ಅದನ್ನ ಹೇಗೆಲ್ಲ ನೋಡ್ಕೊಳ್ತಿತ್ತು ಅನ್ನೋದನ್ನ ನೋಡಿ ಈವಾಗೆ ವಾಲಿ ಮೇಲೆ ತುಂಬಾ ಪ್ರೀತಿ ಬಂದ್ಬಿಡುತ್ತೆ. ಕ್ಯಾಪ್ಟನ್ ಆಟೋ ಪೈಲಟ್ ನ ಕರೆದು ನಮ್ಗೆ ಪ್ಲಾಂಟ್ ಸಿಕ್ಕಿದೆ, ಅದರಿಂದ ನಾವು ಇವಾಗ್ಲೇ ಭೂಮಿಗೆ ವಾಪಸ್ ಹೋಗ್ಬೇಕು, ಇದನ್ನ ನಾವು ಅಲ್ಲಿ ಪ್ಲಾಂಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ಅದಕ್ಕೆ ಆಟೋ ಪೈಲಟ್ ಒಪ್ಪೋದಿಲ್ಲ. ಇವ್ರುಗಳೆಲ್ಲ ಭೂಮಿಗೆ ವಾಪಸ್ ಹೋದ್ರೆ ಸ್ಪೇಸ್ ಶಿಪ್ ಎಲ್ಲ ಖಾಲಿ ಆಗ್ಬಿಡುತ್ತೆ, ಆಮೇಲೆ ನಮ್ಗೆ ಕೆಲ್ಸ ಇರೋದಿಲ್ಲ ಅಂತ ತಿಳ್ಕೊಂಡು ನೀವು ಭೂಮಿಗೆ ಹೋಗೋದ್ ಬೇಡ, ಭೂಮಿಯ ವಾತಾವರಣ ಸರಿ ಇಲ್ಲ ಅಂತ ಹೇಳುತ್ತೆ. ಅದಕ್ಕೆ ಕ್ಯಾಪ್ಟನ್ ನಾವು ಭೂಮಿಗೆ ಹೋಗ್ಬಾರ್ದ, ಅದು ನಮ್ಮ ಹಕ್ಕು, ಭೂಮಿ ನಮ್ಮ ತಾಯಿ ಇದ್ದಂತೆ, ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಇರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆಟೋ ಎಕ್ಸಿಯಂ ನಿಮ್ಮನ್ನ ಇಲ್ಲಿವರೆಗೂ ಸರ್ವೈವ್ ಮಾಡಿದೆ, ಅದರಿಂದ ನೀವು ನಮ್ಮ ಡಿಸಿಷನ್ ನ ಫಾಲೋ ಮಾಡ್ಬೇಕು ಅಂತ ಹೇಳುತ್ತೆ. ಅದಕ್ಕೆ ಕ್ಯಾಪ್ಟನ್ ನಾನು ಎಕ್ಸಿಯಂ ನ ಕ್ಯಾಪ್ಟನ್, ನಾನು ಡಿಸೈಡ್ ಮಾಡಿದ್ದೀನಿ, ಇವಾಗ್ಲೇ ನಾವು ಭೂಮಿಗೆ ಹೋಗ್ತೀವಿ ಅಂತ ಹೇಳ್ತಾರೆ. ಅದರಿಂದ ಆಟೋ ರೋಬೋಟ್ 4 ನ ಕರೆದು ಪ್ಲಾಂಟ್ ನ ಅಲ್ಲಿಂದ ತಗೊಂಡೋಗು ಅಂತ ಹೇಳುತ್ತೆ. ಅದರಿಂದ ಅದು ಪ್ಲಾಂಟ್ ನ ತಗೊಂಡೋಗ್ತಿರ್ಬೇಕಾದ್ರೆ ಈವ ಅದಕ್ಕೆ ನೀನೇನಾದ್ರೂ ಆ ಪ್ಲಾಂಟ್ ನ ತಗೊಂಡೋದ್ರೆ ಶೂಟ್ ಮಾಡ್ತೀನಿ ಅಂತ ಹೇಳುತ್ತೆ. ಅವಾಗ ರೋಬೋಟ್ 4 ಆ ಪ್ಲಾಂಟ್ ನ ಒಂದು ಜಾಗಕ್ಕೆ ಬಿಸಾಕುತ್ತೆ. ಎಲ್ರು ಆ ಪ್ಲಾಂಟ್ ಕೆಳಗಡೆ ಬಿದೋಯ್ತು ಅಂತ ಅನ್ಕೊಳ್ತಿರ್ಬೇಕಾದ್ರೆ ವಾಲಿ ಅದನ್ನ ಮತ್ತೆ ಮೇಲ್ಗಡೆ ತಗೊಂಡ್ ಬರುತ್ತೆ. ಅದು ಹೊರಗಡೆ ಬಂದ್ ಕೂಡ್ಲೆ ಆಟೋ ಅದ್ರ ಹತ್ರ ಹೋಗಿ ಪ್ಲಾಂಟ್ ನ ಅದರಿಂದ ಕಿತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರುತ್ತೆ. ಅವಾಗ ವಾಲಿ ಅದಕ್ಕೆ ಪ್ಲಾಂಟ್ ನ ಕೊಡದೆ ಅದ್ರ ಬಾಕ್ಸ್ ಒಳಗಡೆ ಇಟ್ಕೊಳ್ಳುತ್ತೆ. ಅದನ್ನ ನೋಡಿ ಆಟೋ ವಾಲಿಗೆ ಶಾರ್ಟ್ ಸರ್ಕ್ಯೂಟ್ ಮಾಡುತ್ತೆ. ಅದರಿಂದ ಅದು ಮತ್ತೆ ಅಲ್ಲಿಂದ ಕೆಳಗಡೆ ಬಿದೋಗುತ್ತೆ. ಈವನು ಕೂಡ ಆಟೋ ಪೈಲಟ್ ಅದೇ ಪೈಪ್ ಒಳಗಡೆ ಹಾಕಿ ಕ್ಯಾಪ್ಟನ್ ರೂಮ್ ಒಳಗಡೆ ಕೂಡಾಕ್ಬಿಡುತ್ತೆ. ಸ್ವಲ್ಪ ಸಮಯದ ನಂತರ ಇವಾಗೆ ಪ್ರಜ್ಞೆ ಬಂದಾಗ ಅದು ವೇಸ್ಟೇಜ್ ಆಗುವಂತಹ ಜಾಗದಲ್ಲಿ ಬಿದ್ದಿರುತ್ತೆ. ಅದು ಮೇಲ್ಗಡೆ ಎದ್ದು ವಾಲಿ ಎಲೆ ಅಂತ ನೋಡ್ತಿರ್ಬೇಕಾದ್ರೆ ಅದನ್ನ ವಾಲಿ ತರ ಇರುವಂತಹ ದೊಡ್ಡದಾಗಿರುವಂತಹ ರೋಬೋಟ್ಸ್ ಗಳು ಕಸದ ಜೊತೆ ಅದನ್ನು ಕೂಡ ತಗೊಂಡು ಪ್ರೆಸ್ ಮಾಡಿ ಹೊರಗಡೆ ಹಾಕುತ್ತೆ. ಅವಾಗ ಅದ್ರ ಪಕ್ಕನೆ ವಾಲಿ ಕೂಡ ಇರುತ್ತೆ. ಇನ್ನೇನು ಅವುಗಳನ್ನ ಕಸದ ಜೊತೆ ಸ್ಪೇಸ್ ಶಿಪ್ ಇಂದ ಹೊರಗಡೆ ಕಳಿಸ್ಬೇಕು. ಅಷ್ಟರಲ್ಲಿ ಈವ ಅದರಿಂದ ಹೊರಗಡೆ ಬಂದು ವಾಲಿನ ಎಳ್ಕೊಂಡ್ ಬಿಡುತ್ತೆ.
ನಂತರ ಈವೋ ವಾಲಿನ ಚೆಕ್ ಮಾಡಿದಾಗ ಅದರ ಬೋರ್ಡ್ ಹಾಳಾಗಿರುತ್ತೆ. ಅದರಿಂದ ಅದು ಅಲ್ಲೇ ಎಲ್ಲಾ ಕಡೆ ಬೋರ್ಡ್ ನ ಹುಡುಕಿದ್ರು ಕೂಡ ಅದೇ ರೀತಿಯಲ್ಲಿರುವಂತಹ ಬೋರ್ಡ್ ಸಿಗೋದಿಲ್ಲ. ಅವಾಗ್ಲೂ ಕೂಡ ವಾಲಿ ಈವಾಗೆ ಮತ್ತೆ ಗಿಡನ ತೋರಿಸಿ ನಾವು ಭೂಮಿ ಕಡೆ ಹೋಗಿ ಅಲ್ಲಿ ಇದನ್ನ ಪ್ಲಾಂಟ್ ಮಾಡಿ ಅಲ್ಲಿ ನನಗೆ ಬೇಕಾಗಿರುವಂತಹ ಪಾರ್ಟ್ಸ್ ಗಳನ್ನು ಕೂಡ ಹುಡುಕ್ಬಹುದು ಅಂತ ಹೇಳುತ್ತೆ. ಅದರಿಂದ ಈವೋ ವಾಲಿನ ಕರ್ಕೊಂಡು ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಸಿಸ್ಟಮ್ ನಲ್ಲಿ ಕ್ಯಾಪ್ಟನ್ ಬಂದು ನಾನು ರೂಮ್ ನಲ್ಲಿ ಲಾಕ್ ಆಗಿದ್ದೀನಿ, ಅದರಿಂದ ವಾಲಿ ಮತ್ತೆ ಈವೋ ನೀವಿಬ್ರು ಪ್ಲಾಂಟ್ ನ ತಗೊಂಡು ಲೀಡೋ ಡೆಕ್ ಹತ್ರ ಹೋಗಿ ನಾನು ಹೋಲೋ ಡಿಟೆಕ್ಟರ್ ನ ಆಕ್ಟಿವ್ ಮಾಡ್ತೀನಿ. ಅವಾಗ ಆದಷ್ಟು ಬೇಗ ಆ ಪ್ಲಾಂಟ್ ನ ನೀವು ಅದ್ರೊಳಗಡೆ ಇಡಿ ಅಂತ ಹೇಳ್ತಾರೆ. ಅದನ್ನ ಆಟೋ ನೋಡಿ ಅದು ಕ್ಯಾಪ್ಟನ್ ಹತ್ರ ಬರುತ್ತೆ. ಆ ಸಮಯದಲ್ಲಿ ಕ್ಯಾಪ್ಟನ್ ಆಟೋನ ಇಟ್ಕೊಂಡು ಮೇಲ್ಗಡೆ ಬಂದು ಒಂದು ಬಟನ್ ನ ಅಮ್ಮುಕ್ತಾರೆ. ಅದರಿಂದ ಎಲ್ಲಾ ಕಡೆ ಡೋರ್ ಗಳು ಕ್ಲೋಸ್ ಆಗಿ ಎಲ್ಲಾ ಕಡೆ ಗ್ರೀನ್ ಬೋರ್ಡ್ಸ್ ಗಳು ಆನ್ ಆಗ್ತವೆ. ಹಾಗೆ ಮನುಷ್ಯರಿಗೆಲ್ಲ ಆಕ್ಸಿಜನ್ ಕ್ಯಾಪ್ ಗಳು ಓಪನ್ ಆಗಿ ರೋಬೋಟ್ಸ್ ಗಳು ಅವ್ರಗಳನ್ನೆಲ್ಲ ಒಂದ್ ಕಡೆ ಕರ್ಕೊಂಡು ಹೋಗ್ತಿರ್ತವೆ. ಅವಾಗ ಮತ್ತೆ ಕ್ಯಾಪ್ಟನ್ ಸಿಸ್ಟಮ್ ನಲ್ಲಿ ಎಲ್ಲರಿಗೂ ಆಟೋ ಪೈಲಟ್ ನ ಮೆಮೊರಿ ಹಾಳಾಗಿದೆ, ಯೋಚನೆ ಮಾಡ್ಬೇಡಿ ನಾನು ಎಲ್ಲಾ ವ್ಯವಸ್ಥೆನ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಆಟೋ ಪೈಲಟ್ ಕ್ಯಾಪ್ಟನ್ ನ ಕೆಳಗಡೆ ಬೀಳಿಸ್ಬಿಡುತ್ತೆ. ಈ ಕಡೆ ಈವೋ ಪ್ಲಾಂಟ್ ನ ತಗೊಂಡು ಇನ್ನೇನ್ ಹೋಲೋ ಡಿಟೆಕ್ಟರ್ ಹತ್ರ ಹೋಗ್ಬೇಕು. ಅಷ್ಟರಲ್ಲಿ ಅದ್ರ ಕೈಯಲ್ಲಿದ್ದಂತ ಪ್ಲಾಂಟ್ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಅದೇ ಸಮಯದಲ್ಲಿ ಆಟೋ ಶಿಪ್ ನ ಒಂದ್ ಕಡೆ ತಿರುಗಿಸಿದ್ರಿಂದ ಎಲ್ಲರೂ ಜಾರ್ಕೊಂಡು ಒಂದ್ ಕಡೆ ಹೋಗ್ತಿರ್ತಾರೆ. ಪ್ಲಾಂಟ್ ನ ತಗೊಳ್ಳೋದಕ್ಕೆ ಈವೋ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಅದು ಅದರ ಕೈಗೆ ಸಿಗ್ತಾ ಇರೋದಿಲ್ಲ. ಅದು ಕೂಡ ಮನುಷ್ಯರ ಜೊತೆ ಜಾರ್ಕೊಂಡು ಹೋಗ್ತಿರುತ್ತೆ. ಈ ಕಡೆ ಹೋಲೋ ಡಿಟೆಕ್ಟರ್ ಬೇರೆ ಒಳಗಡೆ ಹೋಗ್ತಿರುತ್ತೆ. ಅವಾಗ ಅದನ್ನ ವಾಲಿ ರೋಬೋಟ್ ನೋಡಿ ಅದು ಒಳಗಡೆ ಹೋಗ್ತಿರೋ ಹಾಗೆ ತಡಿತಿರುತ್ತೆ. ಅದನ್ನ ನೋಡಿ ಕ್ಯಾಪ್ಟನ್ ತುಂಬಾ ಕಷ್ಟಪಟ್ಟು ಮೇಲ್ಗಡೆ ಎದ್ ನಿಂತ್ಕೊಂಡು ಆಟೋ ಹತ್ರ ಬಂದು ಅದನ್ನ ಇಟ್ಕೊಂಡು ಅದರ ಪವರ್ ನ ಆಫ್ ಮಾಡ್ಬಿಡ್ತಾರೆ. ಹಾಗಾಗಿ ಆಟೋ ಆಫ್ ಆಗುತ್ತೆ. ನಂತರ ಮನುಷ್ಯರೆಲ್ಲ ಮೇಲ್ಗಡೆ ಎದ್ ನಿಂತ್ಕೊಂಡು ಪ್ಲಾಂಟ್ ನ ಕಂಡಿಡ್ದು ಎಲ್ಲರೂ ಸೇರಿ ಅದನ್ನ ಈವೋ ಹತ್ರ ಕಳಿಸ್ತಾರೆ. ಅವಾಗ ಈವೋ ಅದನ್ನ ತಗೊಂಡು ಹೋಲೋ ಡಿಟೆಕ್ಟರ್ ಒಳಗಡೆ ಇಟ್ಬಿಡುತ್ತೆ. ಅದರಿಂದ ಅದು ಆಕ್ಟಿವ್ ಆಗಿ ಅವ್ರು ಇರುವಂತ ಶಿಪ್ ಭೂಮಿ ಕಡೆ ಹೋಗೋದಕ್ಕೆ ರೆಡಿ ಆಗುತ್ತೆ. ಕೇವಲ 10 ಸೆಕೆಂಡ್ ನಲ್ಲಿ ಸ್ಪೇಸ್ ಶಿಪ್ ಐಸ್ಪರ್ ಸ್ಪೀಡ್ ನಲ್ಲಿ ಭೂಮಿ ಕಡೆ ಹೋಗ್ತಿರುತ್ತೆ. ಈ ಕಡೆ ಭೂಮಿಲಿ ತನ್ನ ಗೆಳೆಯ ಬರ್ಬಹುದು ಅಂತ ವಾಲಿ ರೋಬೋಟ್ ಗೋಸ್ಕರ ಕಾಕ್ರೋಚ್ ಕಾಯ್ತಾ ಇರುತ್ತೆ. ಸ್ವಲ್ಪ ಸಮಯದ ನಂತರ ಸ್ಪೇಸ್ ಶಿಪ್ ಭೂಮಿ ಕಡೆ ಬಂದು ಭೂಮಿಯ ಒಂದು ಜಾಗದಲ್ಲಿ ಸ್ಪೇಸ್ ಶಿಪ್ ಲ್ಯಾಂಡ್ ಆಗುತ್ತೆ. ಅದಾದ್ಮೇಲೆ ಎಲ್ಲಾ ಮನುಷ್ಯರು ಸ್ಪೇಸ್ ಶಿಪ್ ಇಂದ ಹೊರಗಡೆ ಬಂದು ಭೂಮಿನ ನೋಡಿ ತುಂಬಾ ಖುಷಿ ಪಡ್ತಿರ್ತಾರೆ. ಅವಾಗ ಈವೋ ವಾಲಿನ ಎತ್ಕೊಂಡು ಅದು ರೆಸ್ಟ್ ಮಾಡ್ತಿದ್ದಂತಹ ಜಾಗದ ಹತ್ರ ಬಂದು ಅದು ಬೇಕಾಗಿರುವಂತಹ ವಸ್ತುಗಳನ್ನೆಲ್ಲ ಫೈಂಡ್ ಔಟ್ ಮಾಡಿ ಮತ್ತೆ ಆ ವಸ್ತುಗಳನ್ನ ವಾಲಿಗೆ ಇನ್ಸ್ಟಾಲ್ ಮಾಡುತ್ತೆ. ಅದರಿಂದ ವಾಲಿ ಮತ್ತೆ ಆಕ್ಟಿವ್ ಆಗುತ್ತೆ. ಆದ್ರೆ ಅದರ ಬೋರ್ಡ್ ಚೇಂಜ್ ಆಗಿರೋದ್ರಿಂದ ವಾಲಿ ಈವೋನ ಕಂಡಿಡಿಯೋದಿಲ್ಲ. ಅದು ಈ ಹಿಂದೆ ನಡೆದಿದ್ದಂತ ವಿಷಯನೆಲ್ಲ ಮರ್ತಿರುತ್ತೆ. ಅವಾಗ ಈವೋ ವಾಲಿ ಹತ್ರ ಬಂದು ಅದರ ರೀಕಾಲ್ ಬಟನ್ ಆನ್ ಮಾಡುತ್ತೆ. ಅದರಿಂದ ಸ್ವಲ್ಪ ಸಮಯದ ನಂತರ ವಾಲಿ ಹಳೇದ್ನೆಲ್ಲ ರೀಕಾಲ್ ಮಾಡ್ಕೊಂಡು ಈವೋನ ಮತ್ತೆ ಕಂಡಿಡಿಯುತ್ತೆ. ಅದಾದ್ಮೇಲೆ ಅವೆರಡು ಒಂದಾಗ್ತವೆ. ಈ ಕಡೆ ಕ್ಯಾಪ್ಟನ್ ಗಿಡನ ಭೂಮಿ ಪ್ಲಾಂಟ್ ಮಾಡಿ ಅದಕ್ಕೆ ನೀರ್ ಹಾಕ್ತಿರ್ತಾರೆ. ಸ್ವಲ್ಪ ದಿನಗಳು ಕಳೆದ್ಮೇಲೆ ಭೂಮಿಯ ಎಲ್ಲಾ ಕಡೆ ಗಿಡಗಳು ಗ್ರೋತ್ ಆಗ್ತಿರ್ತವೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.